ಭವಿಷ್ಯದಲ್ಲಿ ನಾವು ರಕ್ತ ಮಾಂಸದ ಮಕ್ಕಳನ್ನು ಹೆರುವ ಬದಲು ಕಂಪ್ಯೂಟರ್ನಲ್ಲಿ ನಮಗೆ ಬೇಕಾದ ಹಾಗೆ ಎಐ ಮಕ್ಕಳನ್ನು ಡಿಸೈನ್ ಮಾಡ್ತೀವಾ? ಕೇಳೋಕೆ ಸೈನ್ಸ್ ಫಿಕ್ಷನ್ ಸಿನಿಮಾ ಥರ ಇದ್ರೂ ಸಿಲಿಕಾನ್ ವ್ಯಾಲಿಯಲ್ಲಿ ಈಗ ಇದೇ ದೊಡ್ಡ ಚರ್ಚೆ. ತಜ್ಞರು ಇದನ್ನ ಮೈಂಡ್ ಚಿಲ್ಡ್ರನ್ ಅಥವಾ ಡಿಜಿಟಲ್ ಮಕ್ಕಳು ಅಂತ ಕರೀತಿದ್ದಾರೆ. ಅಂದರೆ ನಿಮ್ಮ ಮಗು ನಿಮ್ಮ ಮುಖ ಹೋಲಲ್ಲ, ಬದಲಿಗೆ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಅನ್ನು ಹೊಂದಿರುತ್ತೆ. ವಿಡಿಯೋ ಗೇಮ್ನಲ್ಲಿ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದಂತೆ ನಿಮ್ಮದೇ ಮೌಲ್ಯಗಳಿರೋ ಎಐ ಮಗುವನ್ನ ನೀವು ಸಬ್ಸ್ಕ್ರಿಪ್ಷನ್ ಕಟ್ಟಿ ಪಡಿಬಹುದು. ಆದರೆ ಯೋಚನೆ ಮಾಡಿ, ಒಂದು ವೇಳೆ ಸಾಫ್ಟ್ವೇರ್ ಕಂಪನಿ ರಾತ್ರೋರಾತ್ರಿ ಮಗುವಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬದಲಾಯಿಸಿದ್ರೆ ಏನಾಗುತ್ತೆ? ದುಡ್ಡಿರೋರು ಅತ್ಯಂತ ಬುದ್ಧಿವಂತ ಎಐ ಮಕ್ಕಳನ್ನ ಖರೀದಿಸಿದ್ರೆ ಬಡವರು ಸಾಧಾರಣ ಸಾಫ್ಟ್ವೇರ್ ನೋಡಿಕೊಂಡು ಕೂರಬೇಕಾ? ವಿಜ್ಞಾನಿಗಳು ಹೇಳ್ತಿರೋದು ಒಂದೇ, ಎಐ ನಿಮ್ಮ ಒಂಟಿತನ ದೂರ ಮಾಡಬಹುದೇ ಹೊರತು ಮನುಷ್ಯನ ಪ್ರೀತಿ ಸಂಬಂಧಗಳಿಗೆ ಪರ್ಯಾಯ ಆಗಲ್ಲ. ಡಿಜಿಟಲ್ ಮನಸ್ಸು ಬುದ್ಧಿವಂತ ಇರಬಹುದು, ಆದರೆ ಮಾನವೀಯ ಆಗೋಕೆ ಸಾಧ್ಯವಿಲ್ಲ. ಮಾನವ ಮಕ್ಕಳಿಲ್ಲದ ಜಗತ್ತು ಅಂದರೆ ಅದು ಮನುಕುಲದ ಅಂತ್ಯವೇ ಸರಿ. ಈ ಡಿಜಿಟಲ್ ಮಕ್ಕಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಇದಾಗಿತ್ತು ಫೋಕಸ್ ಡಿಜಿಟಲ್ ಕಂಟೆಂಟ್. ನಾನು ಶರ್ಮಿಳಾ.